ನನಗೆ ಲಕ್ಷ್ಮಿನ ಕೂರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ನನ್ನ ಥರನೇ ಎಷ್ಟೋ ಜನ ಹೆಣ್ಮಕ್ಳು ಲಕ್ಷ್ಮಿನ ಕೂರಿಸ್ಬೇಕು ಅಂತ ಆಸೆಲಿರ್ತಾರೆ. ಬಟ್ ಅವ್ರಿಗೆ ಪ್ರೊಸೀಜರ್ಸ್ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಡಿಲೇ ಮಾಡ್ತಾ ಇರ್ತಾರೆ. ನಾನು ವ್ರತನ ಮಾಡ್ತಾ ಇಲ್ಲ, ಜಸ್ಟ್ ಪೂಜೆನ ಮಾಡ್ತಾ ಇರೋದು. ಬಟ್ ಅದು ವ್ರತ ಥರನೇ ಆಗೋಯಿತು. ಬಟ್ ತುಂಬ ಖುಷಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿರೋಂತಹ ಕೆಲಸ ಇದು. ಇಲ್ಲಿ ಗಟ್ಟಿ ರಟ್ನ ತೊಗೊಂಡಿಲ್ಲ, ಜಸ್ಟ್ ಪೂಮಾ ಶರ್ಟ್ದು ಒಂದು ಬ್ಯಾಗ್ ಥರ ಇತ್ತು. ಅದಂದರೆ ಪಿನ್ ಸ್ಟ್ಯಾಪ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಸೊ ಓನರ್ ಮನೆಯಲ್ಲಿ ಮಾವಿನ ಎಲೆ, ಬಾಳೆ ಎಲೆ ಎಲ್ಲನೂ ತೊಗೊಂಬಂದಿದ್ರು. ಅದು ವೇಸ್ಟ್ ಆಗಬಾರ್ದು, ತುಂಬ ತಂದಿದ್ರಿಂದ ವೇಸ್ಟ್ ಆಗಬಾರ್ದು ಅಂತ ಅವ್ರ ಮನೆಗೊಂದು ನಮ್ಮ ಮನೆಗೊಂದು ಅಂತ ಮಾಡಿಕೊಂಡೆ ಈ ಥರ. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ಕೂಡ ನಾನು ಈ ಪೂಜೆನ ತುಂಬ ವಿಜೃಂಭಣೆಯಿಂದ ಮಾಡಲಿಲ್ಲ ಅಂದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮನಸ್ಸಿಂದ ಪ್ರೀತಿಯಿಂದ ಮಾಡಿರೋವಂಥದ್ದು. ಮೊದಲು ನಾನು ಈ ಸುಗಂಧ ಏನು ಬರುತ್ತೋ ಅದನ್ನು ನಾನು ಗ್ರಂಥಿಗೆ ಅಂಗಡಿಯಿಂದ ತಂದಿರೋವಂಥದ್ದು. ಈಗ ನಾನು ಅದಕ್ಕೆ ಏನೇನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಅದಕ್ಕೆ ಹಣೆಗೆ ಏನು ಇಡಬೇಕು ಬೊಟ್ಟನ್ನ, ಅದನ್ನು ನೀಟಾಗಿ ಡ್ರಾಯಿಂಗ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೆ. ಸೊ ನನಗೆ ಗ್ರಂಥಿಗೆ ಅಂಗಡಿಯಿಂದ ಏನೇನು ತಂದಿದ್ದೆ ಅದನ್ನೆಲ್ಲ ಐಟಮ್ಸ್ ನಾನು ಪಕ್ಕದಲ್ಲೇ ಇಟ್ಕೊಂಡಿದ್ದೆ. ದೇವ್ರ ಪಾತ್ರೆಗಳನ್ನೆಲ್ಲ ರಾತ್ರಿಯೇ ತೊಳೆದು ಕ್ಲೀನ್ ಮಾಡಿ ಒರೆಸ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಡಿದ್ದೆ. ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನನ್ನ ಮಗನ ಸಹಾಯದಿಂದ ನಾನು ಮಾಡಿಕೊಂಡೆ. ಸೊ ಅವನು ಚಿಕ್ಕವನಾಗಿರೋದ್ರಿಂದ ಅವನಿಗೆ ಹೆಂಗೆ ಬರುತ್ತೋ ಹಂಗೆ ವಿಡಿಯೋ ಮಾಡಿದ್ದಾನೆ. ಬಟ್ ನಂತರ ಎಷ್ಟೋ ಹೆಣ್ಮಕ್ಳು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗಾದರೂ ಸಹಾಯ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದೆ. ಸೊ ನಾನಿಲ್ಲಿ ಪೇಪರಲ್ಲಿ ಕಟ್ ಮಾಡಿರೋ ಅಂಥದ್ದನ್ನು ನಾನು ಇದೇನು ಕುಂಕುಮ ನಾನು ಹೊಸದಾಗಿ ಅಂಗಡಿಯಿಂದ ತಂದಿದ್ನೋ ಆ ಕುಂಕುಮನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಗಂಧನ ಏನು ಮಾಡಿದೆ ಅಂತಂದರೆ, ಗಂಧಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು, ನನ್ನ ಹತ್ರ ಆಲ್ರೆಡಿ ಕಳಸ ಇಡೋದು 2 ಇತ್ತು. ಸೊ ಒಂದನ್ನು ನಾನು ಯುಟಿಲೈಸ್ ಮಾಡಿಕೊಂಡೆ ಗಂಧ ಇಡಲಿಕ್ಕೆ. ಅದರಲ್ಲಿ ನಾನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೀರು ಮತ್ತು ಅರಿಶಿನ ಅದು ಚೆನ್ನಾಗಿ ಹಿಡಿದಿಲ್ಲ ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಕಳಿಸೋದೇನಿರುತ್ತೆ ತೆಂಗಿನಕಾಯಿ ಅದಕ್ಕೆ ಫುಲ್ ಕವರಪ್ ಮಾಡಿದ್ದೀನಿ. ಹಾಗೆಯೇ ತೆಂಗಿನಕಾಯಲ್ಲಿ ಯಾವುದೇ ರೀತಿ ಕಣ್ಣುಗಳು ಕಾಣಿಸ್ಬಾರ್ದು, ಪೂರ್ತಿಯಾಗಿ ಜುಟ್ಟು ಬರೋ ಥರ ಮಾಡಿ ಅದಾದಮೇಲೆ ಅದ್ರ ಮೇಲೆ ಗಂಧನ ಬಳಿದು ಆಮೇಲೆ ನೆಕ್ಸ್ಟ್ ನಾವು ಕುಂಕುಮನ ಈ ಥರ ಕೈಯಲ್ಲೇ ಹಾಕಬೇಕು. ಸೊ ಇಷ್ಟು ನೀಟಾಗಿ ಬರುತ್ತೆ ಅದು. ಸೊ ಇದೇನೇ ಅಟ್ರ್ಯಾಕ್ಷನ್ ಅಂತ ಹೇಳ್ಬೋದು. ನಾನಿಲ್ಲಿ 3 ಥರ ನಾನು ಕುಂಕುಮನ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೇವ್ರಿಗೆ, ಒಂದು ಹೊರಗಡೆ ಬಾಗಿಲಿಗೆ, ನೆಕ್ಸ್ಟ್ ಬರೋ ಅಂಥ ಮುತ್ತೈದೆಯರಿಗೆ. ಕೆಳಗಡೆ ನಾನು ದೇವಿಗೆ ಅಲಂಕಾರ ಮಾಡ್ಕೊಳ್ಳೋದ್ರ ಜೊತೆಗೆ, ಅಂದರೆ ರೆಡಿ ಮಾಡ್ಕೊಳ್ಳೋದ್ರ ಜೊತೆಗೆ, ನಾನು ನಮ್ಮನೆ ದೇವ್ರದ್ದು ಫೋಟೋ ಏನಿದೆ ಅದನ್ನು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೆ. ಸೊ ಅವರು ಮುತ್ತೈದೆಯರಿಗೆಲ್ಲ ನಾನು, ಅಂದರೆ ಲಕ್ಷ್ಮೀ ದೇವಿಗೆ ಹಾಗೆಯೇ ಪಾರ್ವತಿ ದೇವಿಗೆಲ್ಲ ಕೆನ್ನೆಗೆಲ್ಲ ಅರಿಶಿನ ಇಟ್ಟು ನೀಟಾಗಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಈಗ ನಾನು ಅದು ಹಿಂದಿನ ಕಿರೀಟ ಥರ ಏನಿತ್ತೋ ಅದಕ್ಕೆ ನಾನು ಪ್ಲಾಸ್ಟರ್ ಹಾಕಿ ಅಂಟಿಸಿದೆ. ಬಟ್ ಅದು ಒನ್ ಟೈಮ್ ಇತ್ತು, ಆಮೇಲೆ ಬಿದ್ದೋಗ್ಬಿಡ್ತು. ಸೊ ಅದನ್ನೇನು ಮಾಡಿ ಅಂತಂದರೆ, ಒಂದು ಭಾರವಾದದ್ದು, ಅಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊತೀವಲ್ಲ, ಸೊ ಅದು ವೆಯ್ಟ್ ಇರುತ್ತೆ. ಅದ್ರದ್ದು ಏನು ಹ್ಯಾಂಗರ್ ನಾನು ಬಿಟ್ಕೊಂಡಿದ್ದೆ, ಸೊ ಅದನ್ನು ಹಿಂದ್ಗಡೆ ಇಟ್ಬಿಟ್ಟು ಅದ್ರ ಮೇಲೆ ನಾವು ಪಿಂಗಾಣಿನ ಇಡೋದ್ರಿಂದ ಅದು ಬಿದ್ದೋಗಲ್ಲ. ಯಾಕೆ ಅಂತ ಅಂದರೆ, ಅದು ಏನಾದರೂ ಕಳಸದ ಮೇಲೆ ಬಿದ್ದರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ಅದ್ರ ಮೇಲೆ ಪಿಂಗಾಣಿನ ಇಟ್ಟೆ. ಸೊ ನೆಕ್ಸ್ಟು ನಾನು ದಾರನ 12 ಎಣೆ ಅಷ್ಟು ನಾವು ಅರಿಶಿನ ದಾರನ ಮಾಡಿಕೊಂಡು ಅದಕ್ಕೆ ಹೂವನ್ನ ಹಾಕಿ ಸುತ್ತಬೇಕಿತ್ತು. ಬಟ್ ನನಗೆ ಗೊತ್ತಾಗಲಿಲ್ಲ, 2 ದಾರ ಥರ ಸುತ್ತಕೊಂಡು ಮಾಡಿಕೊಂಡೆ. ನೀವು ಮಾಡೋದಾದರೆ 12 ಹಾಕ್ಕೊಂಡು ಸುತ್ಕೊಳ್ಳಿ. ನೆಕ್ಸ್ಟು ನಾನು ಅದು ಏನು ಬ್ಲೌಸ್ ಪೀಸ್ ಇತ್ತು, ನಾನು ಯಾವುದೇ ಸೀರೆ ತಂದಿರಲಿಲ್ಲ, ಫಸ್ಟ್ ಟೈಮ್ ಇರೋದ್ರಿಂದ ಫಸ್ಟು ನಾನು ಬ್ಲೌಸ್ ಪೀಸಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಈ ಬ್ಲೌಸ್ ಪೀಸ್ನ ನಾನು ನೀಟಾಗಿ ನರಿಗೆ ಮಾಡಿಟ್ಕೊಂಡು ಒಂದು ಕಡೆ ಬಟ್ಟೆ ಕ್ಲಿಪ್ನಲ್ಲಿ ಹಾಕ್ಕೊಂಡು ನೆಕ್ಸ್ಟು ಈಕ್ವಲ್ಲಾಗಿ ನಾನು ಸಮ ಮಾಡಿಕೊಂಡೆ. ಅದ್ರ ಜೊತೆಗೆ ನಾನು ಪಿಂಕ್ ಕಲರ್ದು ಬ್ಲೌಸ್ ಪೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, 2 ಹಾಕಿ ಮಾಡೋಣ ಅಂತ, ಚೆನ್ನಾಗಿ ಬರುತ್ತೆ ಅಂತ. ಬಟ್ ಅದು ಯಾಕೋ ಅಷ್ಟು ಸರಿ ಬರಲಿಲ್ಲ, ಹಾಗಾಗಿ ಇದೊಂದನ್ನೇ ನಾನು ಮಾಡಿಕೊಂಡೆ. ಇದರಲ್ಲಿ ಪಿನ್ನನ್ನು ನಾವು ಹೊರಗಡೆಯಿಂದ ಹಾಕಬಾರ್ದು, ಒಳಗಡೆಯಿಂದ ಹಾಕಿದ್ರೆ ನೀಟಾಗಿ ಕವರಪ್ ಆಗಿ ಕೂತ್ಕೊಳ್ಳುತ್ತೆ. ಈಗ ನೆರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್, ಅದರಲ್ಲೂ ಮಲ್ಲಮ್ಮ ಅಜ್ಜಿ ವೀಡಿಯೋಸು ನನಗೆ ತುಂಬಾ ಇನ್ಸ್ಪೈರ್ ಆಗಿದೆ. ಹಾಗೆಯೇ ಇದನ್ನು ಹಿಂದ್ಗಡೆನೂ ನಾವು ಟೈಟಾಗಿ ಎಳೆದು ಕಟ್ಟೋದ್ರಿಂದ ಅದು ಹೆಂಗೆ ಅಂತಂದರೆ ಕಳಸ ಏನೂ ಇದಾಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಾನು ಇವಾಗ ನೈಟ್ ಆಗಿರೋದ್ರಿಂದ ಎಲ್ಲನೂ ನಾನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ಹಣ್ಣು, ಒಂದು ತಟ್ಟೆಯಲ್ಲಿ ಅದು ಕಂಕಣ ಮತ್ತು ಅರಿಶಿನ, ಹಾಗೆಯೇ ಅಕ್ಷತೆ, ಹಾಗೆಯೇ ಇನ್ನೊಂದು ಕಳಸ, ಹಾಗೆಯೇ ಇನ್ನೊಂದರಲ್ಲಿ ಬಾಗಿನ, ಈ ಥರ ಎಲ್ಲ ಗೆಜ್ಜೆ ವಸ್ತ್ರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ.
11 ಕಾಲಿಗೆ ಮಲ್ಕೊಂಡವಳು ಬೆಳಗ್ಗೆ 2 ಗಂಟೆಗೆ ಎದ್ದು ಮುಂದೆ ಎಲ್ಲ ತೊಳೆದು ರಂಗೋಲಿನ ಬಿಟ್ಟು ತುಂಬ ಖುಷಿಯಿಂದ ಮಾಡಿದ್ದಂಥದ್ದು ಈ ಪೂಜೆ. ಹಾಗೆಯೇ ಬೆಳಗ್ಗೆನೇ ಒಂದು ದೇವ್ರಿಗೆ ಯಾವಾಗ್ಲೂ ಕೆಂಪು ಅಥವಾ ಹಸಿರು ಬಣ್ಣದ ಸೀರೆನ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ದೊಡ್ಡೋರು ಹೇಳ್ತಾರೆ. ಹಾಗೆಯೇ ನಾನು ಹೂ ತಂದಿರೋ ಅಂಥದ್ದನ್ನೆಲ್ಲ ಒಂದು ಪೇಪರ್ನ ಹಾಸ್ಕೊಂಡು ಅದ್ರ ಮೇಲೆ ಇಟ್ಕೊತಾ ಇದ್ದೆ. ಯಾವುದನ್ನು ನಾನು ನೆಲಕ್ಕೆ ತಾಗಿಸಿಲ್ಲ. ಹಾಗೆಯೇ ಹಣ್ಣು ಏನೇನಿತ್ತು ರಾತ್ರಿ ಎಲ್ಲ ಇಟ್ಟಿದ್ದೆ ಅದನ್ನೆಲ್ಲ ನಾನು ಕೆಳಗಡೆ ಪೇಪರ್ ಮೇಲೆ ಇಟ್ಕೊಂಡು ನೆಕ್ಸ್ಟ್ ಅದ್ರ ಮೇಲಿರೋ ಬಟ್ಟೆನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಲಕ್ಷ್ಮಿನ ಕೂರಿಸ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು ತಟ್ಟೆಗೆ 5 ಹಿಡಿ ಆಗುವಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಈಗ ಒಂದು ಬಾಳೆದೆಲೆನ ಬಲಭಾಗಕ್ಕೆ ನಾವು ಕುಡಿ ಬರೋ ಥರ ಅದನ್ನು ತೊಳೆದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಬಾಳೆದೆಲೆ ಮೇಲೆ ನಾವು ಈಗ ಒಂದು ರಂಗೋಲಿನ ಬಿಡಿಸ್ಕೊಳ್ಳೋಣ. ನಾನಿಲ್ಲಿ ಅಷ್ಟದಳ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ನಾನು ಅರಿಶಿಣ ಕುಂಕುಮನೂ ಕೂಡ ಹಾಕ್ಕೊತೀನಿ. ಇದ್ರ ಮೇಲೆ ನಾನು 5 ಹಿಡಿ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಒಂದು ತಟ್ಟೆನ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಅದ್ರ ಮೇಲೆ ಇಟ್ಬಿಟ್ಟು ಈಗ ಅದಕ್ಕೆ ನಾನು ಅಷ್ಟದಳನ ಮತ್ತೆ ಬಿಡಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಸ್ತಿಕ್ಕು ಮತ್ತು ಓಂ ಇದನ್ನು ಕೂಡ ನಾನು ಬಿಡಿಸ್ಕೊತೀನಿ. ಆಮೇಲೆ ನಾನು ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರಲಿಲ್ಲ, ಜಾಸ್ತಿ ಪೂಜೆ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಹಾಗೆಯೇ ವಿಡಿಯೋ ಮಾಡಲಿಕ್ಕೆ ಯಾರೂ ಇಲ್ಲದೇ ಇದ್ದಿದ್ದರಿಂದ ನನ್ನ ಮಗುನೂ ಕೂಡ ಮಲ್ಕೊಂಡಿತ್ತು. ಸೊ ನಾನೇ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ಕೊತಾ ಇದ್ದೆ. ಇದೆಲ್ಲನೂ ಬಿಡಿಸಾದ್ಮೇಲೆ ತಾಯಿಗೆ ಸಂಕಲ್ಪನ ಮಾಡ್ಕೊಳ್ಳೋಣ. ಕಳಸ ಇಟ್ಟಕ್ಕೂ ಮುಂಚೆ ಒಂದು ಸಂಕಲ್ಪನ ಮಾಡ್ಕೊಂಬಿಡಿ. ನೆಕ್ಸ್ಟು ಈಗ ಕಳಸನ ಇಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಈ ಡೈರೆಕ್ಷನಲ್ಲಿ ವಿಡಿಯೋ ಅಷ್ಟಾಗಿ ಬರ್ತಾ ಇದ್ದಿದ್ದರಿಂದ ನಾನು ಆ ಕಡೆ ಡೈರೆಕ್ಷನ್ನ ಚೇಂಜ್ ಮಾಡಿದೆ. ಯಾಕಂದರೆ ಪೂರ್ತಿಯಾಗಿ ನೋಡೋರಿಗೆ ವಿಡಿಯೋ ಕಾಣಿಸ್ಬೇಕು ಅಂತ. ಇಷ್ಟು ಮೇಯ್ನ್ ಅಂತ ಅಂದರೆ ತಾಯಿಗೆ ತಾಳಿ, ಅದನ್ನು ಅರಿಶಿಣದ ಕೊಂಬು ಮತ್ತು ದಾರನ ಹಾಕ್ಕೊಂಬಿಟ್ಟು ನಾನು ಕಟ್ಟಿಟ್ಕೊಂಡಿದ್ದೆ. ಸೊ ಈಗ ನಾನು 3 ಗಂಟೆ ಹಾಕಿಬಿಟ್ಟು ಕಳಸಕ್ಕೆ ಹಾಕ್ತಾಯಿದ್ದೀನಿ. ಇದು ಮೇಯ್ನು. ಹಾಗೆಯೇ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡೆ. ಈಗ ನಾನು ಅದರೊಳಗಡೆ ನೀರು ಹಾಕಿಬಿಟ್ಟು ಒಂದು ಬೆಳ್ಳಿ ಕಾಯಿನ್ನ ಹಾಕ್ತಾಯಿದ್ದೀನಿ. ಇದು ಕೂಡ ಇಂಪಾರ್ಟೆಂಟು. ಹಾಗೆಯೇ 5 ಕಳಸದ ಎಲೆ ಅಂತಂದರೆ ಈ ಕಡೆ 2 ಆ ಕಡೆ 2 ಮಧ್ಯಕ್ಕೆ 1 ಎಲೆನ ನಾನು ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಅದ್ರ ಒಳಗಡೆ ಕಳಸದೊಳಗಡೆ ಅದನ್ನು ನಾನು ಬರೀ ಪೂಜೆ ಮಾಡ್ತಾ ಇದ್ದಿದ್ದರಿಂದ ಕಳಸದೊಳಗಡೆ ಡ್ರೈ ಫ್ರೂಟ್ಸು ಅದೇನೂ ಹಾಕಿಲ್ಲ. ನೆಕ್ಸ್ಟು ನಾನು ಕಳಸದ ಕಾಯಿನ ನಾನು ಇಡ್ತಾಯಿದ್ದೀನಿ, ಅಂದರೆ ತಾಯಿದು ಮುಖನ. ಸೊ ನಾನು ಇಲ್ಲಿ ನಾನೀಗ ಗೆಜ್ಜೆ ವಸ್ತ್ರನೂ ಹಾಕ್ತಾಯಿದ್ದೀನಿ. ನನಗೆ ಇದನ್ನು ಮಾಡ್ತಾ ಇರುವಾಗ ಕಣ್ಣಲ್ಲೆಲ್ಲ ನೀರು ತುಂಬ್ಕೊತಾ ಇತ್ತು. ಹಾಗೆಯೇ ನನ್ನ ಜೊತೆ ಯಾರೋ ಕೂತಿದ್ದಾರೆ ಅನ್ನೋ ಫೀಲ್ ಆಗ್ತಾಯಿತ್ತು. ಅದು ಮೊದಲನೇ ಸಲ ಆಗಿದ್ದರಿಂದ ನನಗೇನೋ ಒಂಥರ ಖುಷಿ, ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಗೆಜ್ಜೆ ವಸ್ತ್ರ ಹಾಕಿದ್ಮೇಲೆ ನಂದು ಏನು ಜ್ಯುವೆಲ್ರಿ ಇತ್ತು ಸೊ ಅದನ್ನು ಹಾಕಿದೆ. ನೆಕ್ಸ್ಟು ಅದ್ರ ಮೇಲ್ಗಡೆ ನಾನು ಹೂನ ಇಟ್ಟೆ. ಹಾಗೆಯೇ ನರ್ಗೆನೆಲ್ಲ ಸರಿ ಮಾಡಿಕೊಂಡು ಅದಕ್ಕೇನು ರೆಡಿ ಮಾಡ್ಕೊಂಡಿದ್ದೆ, ಅಂದರೆ ನೈಟೇ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಕೆಲಸ ಆಗೋಗುತ್ತೆ ಬೆಳಗ್ಗೆ. ಈಗ ನಾನು ತುಳಸಿನ ಮುಡಿಸ್ತಾ ಇದ್ದೀನಿ. ನೆಕ್ಸ್ಟು ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಂಡ್ಮೇಲೆ ಅದ್ರದ್ದು ಏನು ಬಾಗ್ನ ಇತ್ತೋ ಅದನ್ನು ನಾವು ರೈಟ್ ಸೈಡ್ಗೆ ಇಟ್ಕೊಳ್ಳೋಣ. ಅದಾದಮೇಲೆ ನಾವು ಗಣಪತಿನ ಪೂಜೆ ಮಾಡಲಿಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದರೆ ಅದನ್ನು ನಾವು ಅರಿಶಿಣದಿಂದನೂ ಮಾಡ್ಕೊಬೋದು, ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿದೇನಾದರೂ ಇದ್ದರೆ ಅದನ್ನು ಕೂಡ ನಾವು ಮುಂದೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಈಗ ನಾನು ಬಾಗಿಣನೂ ಇಡ್ತಾಯಿದ್ದೀನಿ ರೈಟ್ ಸೈಡ್ಗೆ. ಸೊ ಅದಕ್ಕೆ ಅರಿಶಿಣ, ಕುಂಕುಮ, ಹೂವು ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಸೊ ನೆಕ್ಸ್ಟು ಹೂವಿನ ಅಲಂಕಾರ ಮಾಡ್ತಾ ಅದ್ರ ಮುಂದೆ ಈಗ ನಾನು ದೇವ್ರಿಗೆ ಬಳೆನ ಹಾಕ್ಕೊಂಡು ಇಡ್ತಾಯಿದ್ದೀನಿ. ನೆಕ್ಸ್ಟ್ ಅದ್ರ ಮುಂದೆನೂ ನಾನು ಗಣಪತಿನ ಇಟ್ಟಿದ್ದೀನಿ. ಅಂದರೆ ಇದ್ರ ಮುಂಚೆ ಫಸ್ಟು ನಾನು ಬಾಳೆದೆಲೆನ ರೈಟ್ ಸೈಡ್ಗೆ ಕುಡಿ ಮಾಡಿ ಇಟ್ಟಿದ್ವಿ. ವೀಳ್ಯದೆಲೆನ ಲೆಫ್ಟ್ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಅದ್ರ ಮೇಲೆ ಅರಿಶಿಣ ಕುಂಕುಮನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಗಣಪತಿನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನಾವು ತುಳಸಿನ ಇಟ್ಟಿದ್ದೀನಿ. ನೆಕ್ಸ್ಟು ಈಗ ತಾಯಿ ರೆಡಿ ಆಯಿತು. ಸೊ ನನ್ನ ಮೊದಲನೇ ಪೂಜೆಯ ಲಕ್ಷ್ಮೀ ದೇವಿ ಇಷ್ಟು ಅಲಂಕಾರ ಮಾಡಿದ್ವಿ. ಸಿಂಪಲ್ಲಾಗಿ ನನಗೆ ಎಷ್ಟು ಕೈಯಲ್ಲಿ ಸಾಧ್ಯನೋ ಅಷ್ಟು ಖುಷಿಯಿಂದ ಮಾಡಿರೋ ಅಂಥದ್ದು. ಇನ್ನೂ ದೀಪ ಏನೂ ಹಚ್ಚಿಲ್ಲ.
ನೆಕ್ಸ್ಟು ನಮ್ಮ ಮನೆದೇನು ಫೋಟೋ ಇದೆ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಈಗ 4 ಗಂಟೆ ರಾತ್ರಿನಲ್ಲಿ ಆಗಿರುವಂತಹ ವ್ಯೂ ಇದು. ಈಗ ಮನೆಯೆಲ್ಲ ಶೃಂಗಾರ ಆಯಿತು, ಎಲ್ಲ ದೇವಿನೂ ರೆಡಿ ಆಯಿತು. ಸೊ ಲಾಸ್ಟ್ ವ್ಯೂ ಹಿಂಗಿದೆ. ಸೊ ಒಲೆ ಕೂಡ ಪೂಜೆ ಮಾಡಿದ್ದೆ. ನೆಕ್ಸ್ಟು ಈ ಕಡೆ ಇನ್ನೂ ಟೈಮ್ ಇದ್ದಿದ್ದರಿಂದ ಪ್ರಸಾದನೂ ಕೂಡ ರೆಡಿ ಮಾಡಿಕೊಂಡೆ. ಪಾಯಸ, ಕಡಲೆ ಉಸ್ಲಿ, ನೆಕ್ಸ್ಟು ಪುಳಿಯೋಗರೆ ಇಷ್ಟನ್ನು ಕೂಡ ನಾನು ನೈವೇದ್ಯಕ್ಕೆ ಇಟ್ಟೆ. ಸೊ ನಿಮಗೆ ಟೈಮು ಬೆಳಗ್ಗೆ ಎದ್ದು ಮಾಡೋಕ್ಕಾಗಲಿಲ್ಲ ಅಂದರೆ ಕಡಲೆ ಉಸ್ಲಿನ ನೈಟು ಕೂಡ ಸ್ನಾನ ಮಾಡ್ಕೊಂಡಿರೋದ್ರಿಂದ ನೈಟೇ ಕಡಲೆ ಉಸ್ಲಿನ ಬೇಯಿಸ್ಕೊಳ್ಳಿ. ಬಟ್ ಬೆಳಗ್ಗೆ ಅದನ್ನು ಒಗ್ಗರಣೆ ಹಾಕ್ಬೋದು ನೀವು. ಹಾಗೆಯೇ ಹಾಲನ್ನು ಕೂಡ ನೈಟೇ ಕಾಯಿಸಿಟ್ಕೊಂಡ್ರೆ ಬೆಳಗ್ಗೆ ಪಾಯಸ ಮಾಡಲಿಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ಸೊ ನಾನು ಈ ಥರ ಮಾಡಿರೋದ್ರಿಂದ ನಾನು ಹೇಳ್ಕೊತಿದ್ದೀನಿ. ಹಾಗೆಯೇ ರೈಟ್ ಸೈಡಲ್ಲಿ ಒಂದು ಚಿಕ್ಕ ಚೊಂಬಿಟ್ಟಿದ್ದೀನಲ್ಲ, ಅದರಲ್ಲಿ ನಾನು ನೀರನ್ನ ಇಟ್ಟಿದ್ದೀನಿ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡಿರೋದಷ್ಟು ಕರೆಕ್ಟ್ ಇದೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಕಂಕಣನೂ ಕೂಡ ನಾನೇ ಕಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂನ ಮುಟ್ಕೊಂಡು ನಾನೀಗ ದೇವ್ರಿಗೆ ದೀಪನ ಹಚ್ತಾ ಇದ್ದೀನಿ. ನೀವು ಮಾಡಿಟ್ಟಿರೋ ನೈವೇದ್ಯನ ಬಾಳೆದೆಲೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆಯೇ ಈಗ ನಾನು ಊದ್ಕಡ್ಡಿ ಕೂಡ ಕಚ್ಕೊಂಡು ಹಾಗೆಯೇ ಅಕ್ಷತೆ ಮತ್ತು ಹೂನ ಇಟ್ಕೊಂಡು ಈಗ ಪೂಜೆನೂ ಮಾಡ್ತಾಯಿದ್ದೀನಿ. ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಏರಿಯಾದಲ್ಲಿ ನನ್ನದೇ ಫಸ್ಟ್ ಪೂಜೆ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಿತ್ತು. ನೆಕ್ಸ್ಟು 4:15ಗೆ ಪೂಜೆ ಸ್ಟಾರ್ಟ್ ಆಗೋಯಿತು. ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಬೆಳಗ್ಗೆನೂ ಒಂದು ಪೂಜೆ ಮಾಡಿಬಿಟ್ಟೆ. ಹಾಗೆಯೇ ಸಂಜೆನೂ ಕೂಡ ತಾಯಿ ಬಾಗಿನ ಇಸ್ಕೊಳ್ಳೋಕ್ಕೆ ಬರ್ತಾರೆ ಅಂತ ಸಂಜೆನೂ ಕೂಡ ನಾನು ಪೂಜೆ ಮಾಡಿಕೊಂಡೆ. ಹಾಗೆಯೇ ಆರತಿ ಎಲ್ಲ ಆಯಿತು. ನೆಕ್ಸ್ಟು ಅಷ್ಟೋತ್ತರಗಳನ್ನ ನಾನು ದೇವಿದು ಹೇಳ್ತಾ ಪೂಜೆನೂ ಕೂಡ ಪ್ರಾರಂಭಿಸಿದೆ. ಸೊ ನಾನು ಮಾಡಿರೋ ಇಷ್ಟು ಪ್ರೊಸೀಜರು ನನಗೆ ಕರೆಕ್ಟ್ ಅಂತ ಅನಿಸಿದೆ. ಸೊ ಎಲ್ಲಾದರೂ ಏನಾದರೂ ಮಿಸ್ ಆಗಿದ್ದರೆ ನೀವು ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪೂಜೆ ಎಲ್ಲನೂ ಕೂಡ ಮೊದಲನೇ ಸಲ ಆದ್ರೂ ಏನೋ ಗೊತ್ತಿರೋ ಥರ ಮಾಡಿದೆ. ಬಟ್ ಎಲ್ಲ ಕರೆಕ್ಟಾಗಿ ಬಂದಿದ್ದರಿಂದ ಖುಷಿ ಆಯಿತು. ಹಾಗೆಯೇ ಲಕ್ಷ್ಮಿನೂ ಕೂಡ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಕೊಡಲಿ ಅಂತ ಬೇಡ್ಕೊತೀನಿ. ಹಾಗೆಯೇ ನೆಕ್ಸ್ಟು ಬೆಳಗ್ಗೆ ಆಗ್ತಾ ಮಕ್ಕಳೆಲ್ಲ ಎದ್ದ ಮೇಲೆ ಅವ್ರಿಗೂ ಕೂಡ ಪೂಜೆ ಮಾಡಲಿಕ್ಕೆ ಹೇಳಿದೆ. ಹಾಗೆಯೇ ನನ್ನ ಟ್ಯೂಷನ್ಗೆ ಯಾರ್ಯಾರು ಬರ್ತಾರೋ ಆ ಮಕ್ಕಳನ್ನೆಲ್ಲ ಕರೆದುಬಿಟ್ಟು, ಅಂದರೆ ನನಗೆ ದೊಡ್ಡವ್ರಿಗಿಂತ ಮಕ್ಕಳೇ ಇಷ್ಟ, ಹಾಗಾಗಿ ಅವ್ರನ್ನೆಲ್ಲ ಕರೆದುಬಿಟ್ಟು ಅವರಿಗೆಲ್ಲ ಪ್ರಸಾದನ ಕೊಟ್ಬಿಟ್ಟು ಪೂಜೆನೂ ಕೂಡ ಮಾಡಿಸ್ದೆ. ಹಾಗೆಯೇ ಸಂಜೆ ಆಗ್ತಿದ್ದಂಗೆ ಬಾಗಿನೂ ಕೂಡ ರೆಡಿ ಮಾಡಿಕೊಂಡೆ. ತಾಯಿದು ಬಾಗಿನ ಇಷ್ಟು ರೆಡಿ ಆಗಿತ್ತು. ಅದರಲ್ಲಿ ನೆಕ್ಸ್ಟು 5 ಜನ ಮುತ್ತೈದೆಯರಿಗೆ ನಾನು ಮಡಿಲಕ್ಕಿನ ಕೊಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಅದರಲ್ಲಿ 2 ವೀಳ್ಯದೆಲೆ, 2 ಎಲೆ, ಹಾಗೆಯೇ 2 ಬಾಳೆ ಹಣ್ಣು, ಹಾಗೆಯೇ 2 ಬಳೆ, ಹಾಗೆಯೇ ಅರಿಶಿನ ಕುಂಕುಮ, ಅಕ್ಕಿ, ಹಾಗೆಯೇ ಬಾಗಿನ, ಹಾಗೆಯೇ 1 ರವಿಕೆ ಪೀಸು. ನಿಮ್ಮ ಸಾಧ್ಯ ಆದರೆ ತೆಂಗಿನಕಾಯಿನ ಕೊಡ್ಬೋದು. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅವನೇ ಕೊಟ್ಟಿರೋದ್ರಿಂದ ಅವನಿಗೆ ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡಬಾರ್ದು ಅಂತಾರಲ್ಲ, ಹಾಗಾಗಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಪೂಜೆನ ಮಾಡೋಣ. ಹಾಗೆಯೇ ನಾವು ನಮ್ಮ ಸ್ವಂತ ನಿಯಮಗಳೊಂದಿಗೆ ನಮ್ಮ ಜೀವನವನ್ನು ಆನಂದಿಸುತ್ತಾ ಹೊಸ ದಿನ, ಹೊಸ ಆಲೋಚನೆಗಳು, ಹೊಸ ಶಕ್ತಿ, ಹೊಸ ಸಾಧ್ಯತೆಗಳನ್ನ ಮಾಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.